ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಹಾಲ್ ಅಂತ ಒತ್ತಿ ಫ್ರೆಂಡ್ಸ್. ಗೋವಿಂದ ಇಂಥ ಮೋಸ್ಗಾರ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತೈತೆ. ಇಲ್ಲಿಂದ ಹೋಗೋಕೆ ಹೇಳ್ಬಿಡು ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ನಾವು ಮೋಸ್ಗಾರಯ್ಯ, ನಮ್ಗೇನು ಬೇಕಾದರೂ ಅನ್ನಿ, ನಾವು ಮಾಡಿರೋ ತಪ್ಪಿಗೆ ನಮಗೆ ಶಿಕ್ಷೆ ಕೊಡಿ, ಆದರೆ ನನ್ನ ಮಗಳನ್ನ ಬಲಿ ಪಶು ಮಾಡಬೇಡಿ ಗೌಡ್ರೆ. ಅವಳು ಚಿಕ್ಕವಳಿದ್ದವಾಗ ಸಾಲ್ಗಾರ ಮನೆ ಹತ್ರ ಬಂದರೆ ಎಲ್ಲಿ ನಿಜ ಹೇಳ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ನಮ್ಮ ಅವ್ವನುವೆ ನನ್ನ ಚಿಕ್ಕ ಮಗಳು ಹೋಗ್ಬಿಟ್ಟು ನಾನಿಲ್ಲ ಮನೆಯಲ್ಲಿ ಅಂತ ಹೇಳ್ಬಿಡ್ತಾ ಇದ್ರು. ಅಂಥವಳಿಂದ ಸುಳ್ಳು ಹೇಳ್ಸಿರೋದು ನಾವು. ಅದಕ್ಕೆಲ್ಲ ಅವಳು ಕಾರಣ ಅಲ್ಲ ಗೌಡ್ರೆ. ದಯವಿಟ್ಟು ನನ್ನ ಮಗಳಿಗೆ ಶಿಕ್ಷೆ ಕೊಡಬೇಡಿ. ಬೇಕಾದರೆ ಕಾಲಿಗೆ ಬೀಳ್ತೀನಿ ಅಂತ ಕಾಲಿಗೆಲ್ಲ ಬೀಳ್ತಾನೆ ವಿದ್ಯಾವರಪ್ಪ. ಏಯ್, ನಿಮ್ಮ ನೆರಳು ಕೂಡ ಹಟ್ಟಿ ಮೇಲೆ ಬೀಳಬಾರ್ದು ಅಂತ ಹೇಳಿದ್ದೆ ತಾನೇ. ನೀನಾಗೆ ಓದೆ ಸರಿ, ಇಲ್ಲ ನಾನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಭದ್ರ ಹೇಳ್ತಿರ್ತಾನೆ. ನಿಮ್ಮ ಕೋಪ ತೀರ್ತೈತೆ ಅಂದರೆ ಬೇಕಾದರೆ ನಾನು ಇಲ್ಲೇ ಕತ್ತರಿಸಾಕ್ಬಿಡಿ, ಆದರೆ ನನ್ನ ಮಗಳನ್ನ ಮಾತ್ರ ದೂರ ಮಾಡಬೇಡಿ ಅಂತ ವಿದ್ಯಾವರಪ್ಪ ಹೇಳ್ತಿರ್ತಾನೆ. ಒಂದ್ಕಿತ ಹೇಳಿದ್ರೆ ಅರ್ಥ ಆಗೋಕ್ಕಿಲ್ವಾ ನಿಮಗೆ ಅಂತ ಹೊಡೆಯೋಕ್ಕಂತ ಹೋಗ್ತಾನೆ ಭದ್ರ ಅಂತ ಕೂಗ್ತಾನೆ ಗೋವಿಂದೇಗೌಡ. ನೀನು ಸ್ವಲ್ಪ ಇರು. ಲೇ ಚೆಲ್ವಾ, ಪದೇ ಪದೇ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದೀಯಾ ನೋಡು. ನಮ್ಮ ನಿರ್ಧಾರ ಏನು ಅಂತ ಈಗಾಗಲೇ ತಿಳಿಸಿದ್ದೀವಿ. ಇನ್ನೇನಾದರೂ ಅನಾಹುತ ಆಗೋಕ್ಕೆ ಮುಂಚೆ ಮರ್ಯಾದೆಯಿಂದ ಇಲ್ಲಿಂದ ಹೊಂಟೋಗು ಅಂತ ಗೋವಿಂದೇಗೌಡರು ಹೇಳ್ತಾರೆ. ಎತ್ತಿಗೆ ಜ್ವರ ಬಂದಾಗೆ ಎಮ್ಮೆಗೆ ಬರೆ ಹಾಕಿದ್ರಂತೆ, ಹಂಗೆ ನಮ್ಮ ಮುಟ್ಟಾಳ್ತನಕ್ಕೆ ನಮ್ಮ ಮಗಳಿಗೆ ಶಿಕ್ಷೆ ಕೊಡಬೇಡಿ. ದಯವಿಟ್ಟು ಧರ್ಮ ಕರ್ಮ ಯೋಚನೆ ಮಾಡಿ ಚಿಕ್ಕ ಗೌಡ್ರೆ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಥೂ, ನಿನ್ನ ಜನ್ಮಕ್ಕೆ, ನಿನ್ನ ಬಾಯಾಗೆ ಧರ್ಮ ಕರ್ಮದ ಮಾತು. ಚಿಕ್ಕಪ್ಪ, ಸುಮ್ಮನೆ ಅವನ್ನ ಕಳಿಸ್ಬಿಡು, ಇಲ್ದಿದ್ರೆ ನಾನು ಮನುಷ್ಯನಾಗಿರಲ್ಲ ಅಂತ ಭದ್ರೇಗೌಡ ಹೇಳ್ತಿರ್ತಾನೆ. ಭದ್ರ, ಅವನೇನಾದರೂ ಬೊಗಳ್ಕೊಂಡ್ಲಿ, ಸುಮ್ಮನೆ ತಲೆ ಕೆಡ್ಸ್ಕೋಬೇಡ, ನೀನು ಗಾಡಿ ತೆಗಿ ಸುಮ್ಕೆ ಅಂತ ಹೇಳ್ತಿರ್ತಾರೆ ಗೋವಿಂದೇಗೌಡರು. ಇಲ್ಲ ಗೌಡ್ರೆ, ನೀವು ನನ್ನ ಮಗಳಿಗೆ ನ್ಯಾಯ ಕೊಡಗಂಟ ದಾರಿ ಬಿಡೋಕ್ಕಿಲ್ಲ ಅಂತ ಅಡ್ಡ ಹಾಕ್ತಾನೆ ವಿದ್ಯಾವರಪ್ಪ. ಸುಮ್ಮನೆ ತಲೆ ಕೆಡಿಸ್ಬೇಡ, ತಲೆ ಏನಾದರೂ ಕೆಡ್ತೋ ನಿನ್ನ ಮೇಲೇನೆ ಗಾಡಿ ಹತ್ತಿಸ್ಕೊಂಡು ಹೋಗ್ತೀನಿ ಅಂತಾನೆ ಭದ್ರ. ತಳ್ಕೊಂಡು ಹೋಗಿ ಕಾರಲ್ಲಿ ಕುತ್ಕೊತಾನೆ ಭದ್ರ. ಪರವಾಗಿಲ್ಲ ಅಳಿ, ಅಂದರೆ ನಿಮ್ಮಿಂದ ಸಾಯೋ ಭಾಗ್ಯ ಏನಾದರೂ ಸಿಕ್ಕಲಿ, ನೀವು ನನ್ನ ಮೇಲೆ ಹತ್ತಿಸಿದ್ರೂ ಸರಿನೇ, ಈ ಜಾಗ ಬಿಟ್ಟು ಕದ್ಲಾಕಿಲ್ಲ ಅಂತ ಮಲ್ಕೊಬಿಡ್ತಾನೆ ಕಾರ್ಗಡ್ಡ ವಿದ್ಯಾವರಪ್ಪ. ಭದ್ರ, ಪೊಲೀಸಪ್ಪ, ಪೊಲೀಸ್ ಬನ್ನಿ ಇಲ್ಲೇ ಅಂತ ಕೂಗ್ತಾನೆ. ರೀ, ಯಾರಂದರೆ ಅವ್ರನ್ನ ಹಟ್ಟಿ ಒಳಗಡೆ ಬಿಡೋದಕ್ಕೇನೇನ್ರಿ ನಿಮ್ಮನ್ನ ನೇಮಕ ಮಾಡಿರೋದು ಅಂತ ಭದ್ರ ಕೇಳ್ತಾನೆ. ಸರ್, ಅವರು ನಿಮ್ಮ ಮಾವರು ಅಂತಿರ್ತಾರೆ ಪೊಲೀಸು. ಏಯ್, ಈ ಸಂಬಂಧ ಯಾವತ್ತೋ ಮುಗ್ದೋಯ್ತು, ಮುಚ್ಚು ಬಾಯಿ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಸಾರಿ ಸರ್ ಅಂತಾನೆ ಪೊಲೀಸು. ಹಾ ಮಾಡೋದೆಲ್ಲ ಮಾಡಿಬಿಟ್ಟು ಜನ ನೋಡಲಿ ಅಂತ ಈಗ ಬಂದು ಹೆಂಗೆ ನಾಟಕ ಮಾಡ್ತಾವನೆ ನೋಡು ಮನೆ ಹಾಳ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಮಗಳ ಬಗ್ಗೆ ಇಷ್ಟು ಪ್ರೀತಿ ಕಾಳಜಿ ಇರೋನು ಸುಳ್ಳು ಹೇಳೋಕ್ಕೆ ಮುಂಚೆ ಯೋಚನೆ ಮಾಡಬೇಕು ಅಂತ ಅನ್ನಿಸ್ಲಿಲ್ವೇ ಅಂತ ಈಶ್ವರಿ ಹೇಳ್ತಾಳೆ. ನೀವೇನ್ರಿ ಮುಖ ನೋಡ್ತಾ ಇದ್ದೀರಾ, ಮೊದಲು ಹೇಳ್ದಾಕೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಎದ್ದೊಳ್ರಿ ಮೇಲೆ ಅಂತ ಹೇಳಿ ಪೊಲೀಸು ಮತ್ತು ಬಾಡಿಗಾರ್ಡು ಇಬ್ಬರು ಹಿಡ್ಕೊಂಡು ಎದ್ದೊಳಿಸ್ತಾರೆ. ನೀವೇನು ಬೇಕಾದರೂ ಹೇಳ್ಕೊಳ್ಳಿ, ನಾನು ಇಲ್ಲಿಂದ ಹೋಗೋಕ್ಕಿಲ್ಲ, ಜಾಗ ಬಿಟ್ಟು ಕದ್ಲಾಕಿಲ್ಲ ಅಂತಿರ್ತಾನೆ ವಿದ್ಯಾವರಪ್ಪ. ಭದ್ರ, ಗಾಡಿ ತೆಗಿಲ್ಲ ಅಂತಾನೆ ಶಿವರಾಮೇಗೌಡ. ಸರಿಯಪ್ಪಯ್ಯ ಅಂತಾನೆ ಭದ್ರ. ಗಾಡಿ ತಗೊಂಡು ಕಾರ್ ತಗೊಂಡು ಹೊರಟೋಗ್ತಾರೆ ಅವರು. ಅವರೇ, ನಿಮ್ಮ ಕಾಲಿಗೆ ಬೀಳ್ತೀನಿ, ನೀವು ಆದರೂ ಒಂದು ಮಾತು ಹೇಳಿ ಅಂತ ಈಶ್ವರಿ ಮತ್ತು ಮೋಹನ ಅಜ್ಜಮ್ಮನ ಕಾಲಿಗೆಲ್ಲ ಬೀಳೋದಕ್ಕಂತ ಹೋಗಿ ಬೆಳ್ಳಾಡ್ತಿರ್ತಾನೆ ವಿದ್ಯಾವರಪ್ಪ. ಪೊಲೀಸು ಮತ್ತು ಬಾಡಿಗಾರ್ಡು ಹಿಡ್ಕೊಬಂದು ವಿದ್ಯಾವರಪ್ಪನ ಹೊರಗಡೆ ದಬ್ತಾರೆ. ಇತ್ತ ವಿದ್ಯಾ ಕ್ಲಾಸಲ್ಲಿ ಕೂತಿರ್ತಾಳೆ. ಸೀನಿಯರ್ಸ್ ಬಂದು ಬರ್ತಿದ್ದಾಗೆ ವಿಜಿಲ್ ಓಡಿಸ್ಕೊಂಡು ಚಪ್ಪಾಳೆ ತಟ್ಟಿಸ್ಕೊಂಡು ಎಲ್ಲಿ ಕೂತಿದ್ದಾಳೋ ನೋಡ್ರು ಅಂತ ಅಂದ್ಕೊಂಡು ಕ್ಲಾಸ್ ಒಳಗಡೆ ಬಂದು, ಲೇ ಮಚ್ಚ, ಇಲ್ಲೇ ಇದ್ದಾಳೆ ನೋಡೋ ಮಚ್ಚ ಅಂತ ಮುಂದೆಗಡೆನೆ ಕೂತಿರ್ತಾಳೆ. ಎಬ್ಬರಿಸಿ ಕರೀತಾರೆ. ಅದು ಅಂತಿರ್ತಾಳೆ ವಿದ್ಯಾ. ಸೀನಿಯರ್ಸ್ಗೆ ಅವಮಾನ ಮಾಡಿ ಆರಾಮಾಗಿ ಬಂದು ಕ್ಲಾಸ್ ರೂಮಲ್ಲಿ ಕೂತಿದ್ಯಾ ಬಾ ಅಂತ ಕೂಗಿ ಅವಳ ಬ್ಯಾಗ್ ಬುಕ್ಗಳನ್ನೆಲ್ಲ ಚೆಲ್ಲಾಕ್ತಾರೆ ಸೀನಿಯರ್ಸ್. ಅಯ್ಯೋ, ನನ್ನ ಬುಕ್ಸು ಅಂತ ಬುಕ್ಸ್ನೆಲ್ಲ ಎತ್ತಿಡ್ಕೊಂಡು, ಅಣ್ಣ ಬೇಕಿದ್ರೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ನಾನು ಮಾಡಿರೋ ತಪ್ಪಿಗೆ, ಬುಕ್ಸ್ನ ಕೆಳಗಡೆ ಈ ರೀತಿ ಹಾಕ್ಬಿಟ್ಟು ಅವಮಾನ ಮಾಡಬೇಡಿ ಅಣ್ಣ ಅಂತ ವಿದ್ಯಾ ಹೇಳ್ತಿರ್ತಾಳೆ. ಏಯ್, ನೀನು ಕೇಳೋ ಸಾರಿ ಯಾವನಿಗೆ ಬೇಕೋ, ನಾವು ಕೊಡೋ ಶಿಕ್ಷೆನ ಅನುಭವಿಸ್ಬೇಕು ಅಷ್ಟೇ ಅಂತ ಸೀನಿಯರ್ಸ್ ಹೇಳ್ತಾರೆ. ಸರಿ, ಅದೇನು ಅಂತವ ಹೇಳಿ ಅಂತಾಳೆ ವಿದ್ಯಾ. ಅಸ್ಥಿ ಪಂಜರ ತಂದು ಅಸ್ಥಿ ಪಂಜರ ಜೊತೆ ಡ್ಯಾನ್ಸ್ ಮಾಡ್ಬೇಕು ನೀನು ಇವಾಗ ಅಂತ ಹೇಳ್ತಾರೆ ಸೀನಿಯರ್ಸು. ನನಗೆ ಡ್ಯಾನ್ಸ್ ಬರೋಕ್ಕಿಲ್ಲ ಅಣ್ಣಯ್ಯ ಅಂತ ಹೇಳ್ತಿರ್ತಾಳೆ ವಿದ್ಯಾ. ನಿನಗೆ ಬರೋಕ್ಕಿಲ್ಲ ಅಂದರೆ ನಾವು ಬಿಡೋಕ್ಕಿಲ್ಲ, ಆವಾಗ ಪ್ರೊಫೆಸರ್ ಬಂದರು ಅಂತ ಬಚಾವಾದೆ. ಇವಾಗ ನೀನು ನಾವು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಇಡೀ ಕ್ಲಾಸ್ ರೂಮ್ಗೆ ಪನಿಷ್ಮೆಂಟ್ ಕೊಡ್ತೀವಿ ಅಂತ ಸೀನಿಯರ್ಸ್ ಹೇಳ್ತಿರ್ತಾರೆ. ಅಯ್ಯೋ ಅಣ್ಣ, ಪ್ಲೀಸ್ ಬಿಟ್ಬಿಡಿ ನನ್ನನ್ನು ಅಂತ ಕೇಳ್ಕೊತಿರ್ತಾಳೆ ವಿದ್ಯಾ. ಡ್ಯಾನ್ಸ್ ಮಾಡೋದು ಬಿಟ್ಟು ನಿನಗೆ ಬೇರೆ ಏನೋ ಆಪ್ಷನ್ ಇಲ್ಲ ಅಂತ ಹೇಳ್ತಾರೆ ಸೀನಿಯರ್ಸು. ಅದನ್ನು ಅವಳಿಗೆ ಕೊಟ್ಟು ಒಳ್ಳೆ ಮ್ಯೂಸಿಕ್ ಪ್ಲೇ ಮಾಡೋ, ಒಳ್ಳೆ ಎಂಟರ್ಟೈನ್ಮೆಂಟು ತಗೊಳೋಣ ಅಂತ ಹೇಳ್ತಿರ್ತಾರೆ ಸೀನಿಯರ್ಸು. ಸರಿ ಆಯಿತು, ಮಾಡ್ತೀನಿ ಅಂತ ಹೇಳ್ತಾಳೆ ವಿದ್ಯಾ. ಹಾಡಾಕ್ಬಿಟ್ಟು ವಿದ್ಯಾ ವಿದ್ಯಾ ಅಂತ ಕೂಗ್ತಿರ್ತಾರೆ. ಇತ್ತ ವಿದ್ಯಾ ತಲೆ ಸುತ್ತಿ ಬಿದ್ದೋತಾಳೆ ಸ್ಕೆನಿಟನ್ನು ಹಿಡ್ಕೊಂಡು.
ಅಲ್ಲಿ ವಿದ್ಯಾ ಪಕ್ಕದಲ್ಲಿ ಕೂತಿದ್ದು ವಿದ್ಯಾ ಫ್ರೆಂಡು ಹೋಗಿ ವಿದ್ಯಾ ಅಂತ ಹೇಳಿ ನೀರು ಹಾಕ್ತಿರ್ತಾಳೆ, ಚುಮ್ಕಿಸ್ತಿರ್ತಾಳೆ. ಸೀನಿಯರ್ಸ್ ಎಲ್ಲ ಗಾಬರಿ ಪಟ್ಕೊತಿರ್ತಾರೆ. ಬ್ರೋ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ಬ್ರೋ ಅಂತ ಹೇಳ್ತಾನೆ ಸೀನಿಯರ್ಸಲ್ಲೊಬ್ಬ. ನಿಜವಾಗ್ಲೂ ಪ್ರಜ್ಞೆ ತಪ್ಪಿದ್ದಾಳ ಇಲ್ಲ ನಾಟಕ ಮಾಡ್ತಿದ್ದಾಳ ನೋಡೋ ಅನ್ನೋಷ್ಟೊಳಗೆ ಅಲ್ಲಿಗೆ ಲೆಕ್ಚರರ್ ಬರ್ತಾರೆ. ಏನಾಗಿದೆ ಈ ಹುಡುಗಿಗೆ ಅಂತ ಕೇಳ್ತಾರೆ ಲೆಕ್ಚರರು. ನಡೆದಿದ್ದನ್ನೆಲ್ಲನೂ ಹೇಳ್ತಿರ್ತಾಳೆ ವಿದ್ಯಾ ಫ್ರೆಂಡು. ಇರ್ರೆಸ್ಪಾನ್ಸಿಬಲ್ ಫೆಲಸು, ನೀವೇನು ಸೀನಿಯರ್ಸಾ, ಇವರೆಲ್ಲ ಜೂನಿಯರ್ಸು, ಇವ್ರಿಗೆಲ್ಲ ನೀವು ರೋಲ್ ಮಾಡಲ್ ಆಗಿರಬೇಕು, ನೀವೇ ಈಗ ಮಾಡಿದ್ರೆ ಅಂತ ಲೆಕ್ಚರರು ಬೈತಿರ್ತಾರೆ. ನಿಮ್ಮ ರ್ಯಾಗಿಂಗ್ ಹುಚ್ಚಾಟದಿಂದ ಎಂತೆಂಥ ಅನಾಹುತ ಆಗ್ತಾ ಇದೆ ನೋಡಿದ್ರಾ ಅಂತ ಲೆಕ್ಚರರು ಹೇಳ್ತಿರ್ತಾರೆ. ಸಾರಿ ಸರ್, ಅದು ತಮಾಷೆ ಮಾಡೋಕ್ಕೋಗಿ ಅಂತ ಹೇಳ್ತಿರ್ತಾರೆ ಸೀನಿಯರ್ಸು. ಯಾವುದೋ ತಮಾಷೆ, ನಾನ್ಸೆನ್ಸ್, ನಿಮ್ಮನ್ನ ಇಮಿಡಿಯೇಟಾಗಿ ರೆಸ್ಟಿಗೇಟ್ ಮಾಡ್ತಾ ಇದ್ದೀನಿ ಕಾಲೇಜ್ನಿಂದ ಹೋಗಿ ಅಂತಾರೆ ಲೆಕ್ಚರರು. ಪ್ಲೀಸ್ ನಮ್ಮನ್ನು ಕ್ಷಮಿಸ್ಬಿಡಿ ಸರ್, ಇನ್ನೊಂದ್ಸರಿ ತಪ್ಪು ಮಾಡಲ್ಲ ಸರ್ ಅಂತ ಕೇಳ್ಕೊತಿರ್ತಾರೆ ಸೀನಿಯರ್ಸು. ವಿದ್ಯಾಗೆ ನೆನ್ಪು ಬಂದು ಎದ್ದು ಕೂತ್ಕೊತಾಳೆ. ಆರ್ ಯು ಓಕೆ ಅಂತಾರೆ ಲೆಕ್ಚರರು. ನನಗೇನೂ ಆಗಿಲ್ಲ ಸರ್, ನಾನು ಚೆನ್ನಾಗೇ ಇದ್ದೀನಿ. ನನಗೆ ಅವಾಗವಾಗ ತಲೆ ಸುತ್ತು ಬರ್ತಾ ಇರ್ತೈತೆ, ಯಾಕಂದರೆ ನಾನು ಪ್ರೆಗ್ನೆಂಟ್ ಸರ್. ಇದರಲ್ಲಿ ಅವ್ರ ತಪ್ಪೇನೂ ಇಲ್ಲ, ಅವ್ರನ್ನ ಕ್ಷಮಿಸ್ಬಿಡಿ ಸರ್ ಅಂತ ವಿದ್ಯೆ ಹೇಳ್ತಾಳೆ. ದಿಸ್ ಈಸ್ ಲಾಸ್ಟ್ ವಾರ್ನಿಂಗ್, ಇನ್ನೊಂದ್ಕಿತ ತಪ್ಪಾಗಬಾರ್ದು ಗೊತ್ತಾಯ್ತಾ ಅಂತ ಲೆಕ್ಚರರ್ ಹೇಳ್ತಾರೆ. ವಿದ್ಯಾ ಬಂದು ಡೆಸ್ಕ್ ಮೇಲೆ ಕುತ್ಕೊತಾಳೆ. ಸೀನಿಯರ್ಸ್ ಎಲ್ಲ ಅವಳ ಬುಕ್ನೆಲ್ಲ ಬ್ಯಾಗಲ್ಲಿ ಹಾಕಿಟ್ಟು ಸಾರಿ ಸಿಸ್ಟರ್ ಅಂತ ಕೇಳ್ತಾರೆ. ಪರವಾಗಿಲ್ಲ ಅಣ್ಣ ಅಂತಾಳೆ ವಿದ್ಯಾ. ಇವಾಗೆಲ್ಲ ಓಕೆನಾ ಸಿಸ್ಟರ್ ಅಂತಾರೆ ಸೀನಿಯರು. ನೀವೇನು ಗಾಬರಿ ಮಾಡ್ಕೋಬೇಡಿ, ನಾನು ಚೆನ್ನಾಗೇ ಇವ್ನಿ ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲಿಂದ ಸೀನಿಯರ್ಸು ಮತ್ತು ಲೆಕ್ಚರರ್ಸು ಎಲ್ಲ ಹೊರಟೋಗ್ತಾರೆ. ಇತ್ತ ವಿನಂತಿ ತುಂಬ ಕೋಪ ಮಾಡ್ಕೊಂಡಿರ್ತಾಳೆ. ಲೇ ಇದ್ಯಾಕೆ ಹಿಂಗೆ ಓಡ್ಕೊಂಡು ಕೂತಿದ್ಯಾ ಅಂತ ಸಾವಿತ್ರಿ ಕೇಳ್ತಾಳೆ. ಅನ್ನಕ್ಕೆ ಏನೋ ಆಗಲೇಬೇಕಾಗಿಲ್ಲ, ಆ 3 ಅಡಿನ ನೆನೆಸ್ಕೊಂಡ್ರೆ ಸಾಕು, ನನ್ನ ಪಿತ್ತ ನೆತ್ತಿಗೆ ಏರ್ತೈತೆ ಅಂತ ವಿನಂತಿ ಕೂಗಾಡ್ತಿರ್ತಾಳೆ. ಅಲ್ವೇ ಅವಳಿಗೆ ಡೈವರ್ಸ್ ಕೊಟ್ಟು ಅವಳ ಜೊತೆಗಿರೋ ಸಂಬಂಧನ ಶಾಶ್ವತವಾಗಿ ಕಳ್ಕೋಬೇಕು ಅಂತ ಅಟ್ಟಿವರೇ ನಿರ್ಧಾರ ಮಾಡವ್ರೆ. ಅದಕ್ಕೆ ಸಂತೋಷ ಪಡೋದು ಬಿಟ್ಟು ನೀನು ಯಾಕೆ ಹಿಂಗೆ ಅಂತ ಇದೆಯಾ ಅಂತಾಳೆ ಸಾವಿತ್ರಿ. ಈ ವಿಷಯಕ್ಕೆ ಸಂತೋಷ ಪಡೋಣ ಅಂದರೆ ಅವಳೇನು ಮೂಲೆಯಲ್ಲಿ ಕೊರಗ್ತಾನೆ ಕೂತ್ಕೊಂಡಿದ್ದಾಳೆ. ಸಿಕ್ಕಿದ್ದೆ ಚಾನ್ಸು ಅಂತವ ಅವಳ ಕನಸನ್ನ ನನಸು ಮಾಡ್ಕೊಳ್ಳೋಕೆ ಕಾಲೇಜಿಗೆ ಸೇರಿಕೊಂಡು ಡಾಕ್ಟ್ರ್ ಆಗೋಕೆ ಹೊಂಟವಳೆ. ಅವಳು ಸಂತೋಷವಾಗಿ ಕಾಲೇಜ್ಗೆ ಹೋಗ್ತಾವಳೆ ಅನ್ನೋದು ಗೊತ್ತಾಗ್ಲಿಂದ ನನ್ನ ಮೈಗೆ ಬೆಂಕಿ ಬಿದ್ದಂಗೆ ಆಗ್ತದೆ. ಅಂದ್ಕೊಂಡಿದ್ದನ್ನು ಸಾಧಿಸ್ತಾವಳೆ ಅಂತಂದರೆ ಹೆಂಗೆ ಖುಷಿಯಾಗಿರೋಕ್ಕಾಗ್ತದೆ ಅಂತ ವಿನಂತಿ ಹೇಳ್ತಿರ್ತಾಳೆ. ವಿನಂತಿ ಮಾತಿಗೆ ನಗಾಡ್ತಿರ್ತಾಳೆ ಸಾವಿತ್ರಿ. ನನ್ನನ್ನು ನೋಡಿ ನಿನಗೆ ನಗ ಬರ್ತದೆ ಅಂತ ವಿನಂತಿ ಕೇಳ್ತಾಳೆ. ಲೇ ನೀನು ಅವಳು ಕಾಲೇಜ್ಗೆ ಹೋಗ್ತಾವಳೆ ಅಂತ ಚಿಂತೆ ಮಾಡ್ತಾ ಇದೀಯಾ, ನಾವೇ ಒಂದು ಹೆಜ್ಜೆ ಮುಂದೆ ಹೋಗಿ ಅವಳು ಒಂದೊಂದು ಹೆಜ್ಜೆ ಇಡೋದು ಪ್ರತಿಯೊಂದು ಹೆಜ್ಜೆಯನ್ನು ತಿಳಿಬೇಕು, ಆ ರೀತಿ ವ್ಯವಸ್ಥೆ ಮಾಡಿ ಅದ್ದಿನ ಕಣ್ಣು ಮಡಗಿದ್ದೀನಿ ಅಂತ ಸಾವಿತ್ರಿ ಹೇಳ್ತಾಳೆ. ಅವಳ ಮೇಲೆ ಪತ್ತೇದಾರಿಕೆ ಮಾಡಿ ನಮಗೆ ನಮ್ಮ ಪ್ರಯೋಜನ ಅಂತ ವಿನಂತಿ ಕೇಳ್ತಾಳೆ. ನೋಡೆ, ನಮ್ಮ ಶತ್ರು ನಮ್ಮ ಕಣ್ಮುಂದೆ ಇಲ್ಲದೆ ಹೋದ್ರೂ ಅವ್ರು ಹೋಯ್ತಾ ಇರೋ ದಾರಿ ನಮ್ಗೆ ಗೊತ್ತಿರಬೇಕು, ಆವಾಗಲೇ ನಾವು ಅವ್ರ ವಿರುದ್ಧ ಗೆಲುವು ಸಾಧಿಸೋಕ್ಕೆ ಸಾಧ್ಯ ಆಗೋದು ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಅವ್ವ ತಾಯಿ ಅದೇನು ಅಂತವ ಹೊಸಿ ಬಿಡಿಸೇಳವ್ವ ಅಂತಾಳೆ ವಿನಂತಿ. ನೋಡೆ, ಅವಳು ಕಾಲೇಜ್ಗೆ ಹೋಗಿ ಏನು ಮಾಡ್ತಾ ಇದ್ದಾಳೆ, ಯಾರ ಜೊತೆ ಸ್ನೇಹ ಬೆಳೆಸಿ ಖುಷಿಯಾಗಿ ಮಾತಾಡ್ಕೊಂಡು ಸಂತೋಷವಾಗಿದ್ದಾಳೆ ಅಂತ ಗೊತ್ತಾದರೆ ತಾನೇ ಅಟ್ಟಿ ಒಳಗಡೆ ಇರೋರಿಗೆ ಅವಳ ಮೇಲೆ ಇರೋ ಕೋಪನ ಹೆಚ್ಚು ಮಾಡಿ ದೂರ ಮಾಡೋಕ್ಕಾಗೋದು ಅಂತ ಸಾವಿತ್ರಿ ಹೇಳ್ತಾಳೆ. ನಿನ್ನ ಪ್ರಯತ್ನ ಏನೋ ಸಂದಾಗದೆ, ಆದರೆ ಅಟ್ಟಿವರೆಗೆ ಕೋಪ ಬರಂಗೆ ಆ 3 ಅಡಿ ನಡ್ಕೊಂಡು ಅನುಮಾನ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಾಳೆ ಅಂತ ವಿನಂತಿ ಹೇಳ್ತಾಳೆ. ಅವಳು ಮಾಡ್ಕೊಡ್ದಿದ್ರೆ ಏನಂತೆ, ನಾವೇ ಹುಟ್ಟಾಕೋಣ ಅಂತ ಸಾವಿತ್ರಿ ಹೇಳ್ತಾಳೆ. ಸಾವಿತ್ರಿ ಅದೇನು ಅಂತ ಬಿಡಿಸೇಳು, ನನಗೆ ನಿನ್ನಷ್ಟು ಬುದ್ಧಿ ಇಲ್ಲ ಕಣವ ತಾಯಿ ಅಂತ ವಿನಂತಿ ಹೇಳ್ತಿರ್ತಾಳೆ. ನೋಡೆ, ಅಟ್ಟಿ ಬರ್ತವ ನೀವು ನೋಡಿದ್ರೆ ಚಿಂತೆ ಮಾಡ್ಕೊಂಡು ಕೂತಿದ್ದೀರಾ, ಆದರೆ ಅವಳು ಯಾವ ಚಿಂತೆನೂ ಇಲ್ಲದೆ ಎಲ್ರ ತವ ಕಿಲ್ಕಿಲ್ಲ ಅಂತ ಮಾತಾಡ್ತಾವಳೆ ಅಂತವ. ರಿಯೋ ಬೆಂಕಿಗೆ ಸೀಮೆಣ್ಣೆ ಹಾಕೋಣ, ಆಗ ಬೆಂಕಿ ಹಂಗೆ ದಗ ಅಂತ ಉರಿತದೆ ನೋಡು ಅಂತ ಸಾವಿತ್ರಿ ಹೇಳ್ತಾಳೆ. ಅವ್ವ ನೀನು ಸೂಪರ್ ಬಿಡವ್ವ, ನಾನು ನಿನ್ನ ದೊಡ್ಡ ತಲೆ ಸಾವಿತ್ರಿ ಅನ್ಕೊಬಿಟ್ಟಿದ್ದೆ, ಆದರೆ ನೀನು ದೊಡ್ಡ ತಲೆ ಸಾವಿತ್ರಿ ಅಂತ ವಿನಂತಿ ಹೇಳ್ತಿರ್ತಾಳೆ. ಅವಳನ್ನ ಈ ಮನೆಯಿಂದ ಈ ಮನೆಯವರ ಜನಗಳ ಮನಸ್ಸಿನಿಂದ ದೂರ ಮಾಡೋ ಗಂಟ ಸುಮ್ಮನೆ ಕೂರೋ ಮಾತೇ ಇಲ್ಲ ಅಂತಾಳೆ ಸಾವಿತ್ರಿ. ಇತ್ತ ಊಟ ಮಾಡ್ತಾ ಕ್ಯಾಂಟೀನಲ್ಲಿ ವಿದ್ಯಾ ಫ್ರೆಂಡ್ ಮಾತಾಡ್ತಿರ್ತಾರೆ. ಅಲ್ಲ ಕಣ್ರಿ, ನೀವು ಹುಲಿಕೆರೆಯವರ ಅಂತ ಕೇಳ್ತಾಳೆ ವಿದ್ಯಾ ಫ್ರೆಂಡು. ಏನಿದು ಫ್ರೆಂಡ್ ಆದಮೇಲೆ ನೀವು ತಾವು ಅಂತ ವಿದ್ಯಾ ಅಂತ ಕರೀರಿ ಅಂತ ವಿದ್ಯಾ ಹೇಳ್ತಾಳೆ. ಓಕೆ ವಿದ್ಯಾ ಅಂದಂಗೆ ನಮ್ಮದು ಸಬ್ಬನಹಳ್ಳಿ ಏನಯ್ಯ ಅಂತ ವಿದ್ಯಾ ಫ್ರೆಂಡ್ ಹೇಳ್ತಾಳೆ. ಹೌದೇ, ಇನ್ಮ್ಯಾಕೆ ಇಬ್ಬರು ಒಟ್ಟಿಗೆ ಬರ್ಬೋದು, ಇಬ್ಬರು ಒಟ್ಟಿಗೆ ಹೋಗ್ಬೋದು ಅಂತ ವಿದ್ಯಾ ಹೇಳ್ತಿರ್ತಾಳೆ. ಹೌದು. ಅಲ್ಲ ವಿದ್ಯಾ, ಸಾಮಾನ್ಯವಾಗಿ ಬಸ್ರಿ ಅಂದಮೇಲೆ ಮನೆಯಲ್ಲಿ ರೆಸ್ಟ್ ತಗೋಬೇಕಲ್ವೇ, ಅದನ್ನ ಬಿಟ್ಬಿಟ್ಟು ನೀನು ಅಷ್ಟು ದೂರದಿಂದ ಓದೋಕ್ಕೆ ಅಂತ ಇಲ್ಲಿಗೆ ಬರ್ತಿದೀಯಲ್ಲ, ನಿನಗೆ ಕಷ್ಟ ಆಗೋಕ್ಕಿಲ್ವೇ ಅಂತ ವಿದ್ಯಾ ಫ್ರೆಂಡ್ ಹೇಳ್ತಿರ್ತಾಳೆ. ಕಷ್ಟ ಅಂತ ಕೂತ್ಕೊಂಡ್ರೆ ಕನಸುಗಳಿಗೆ ಅಡ್ಗೋಡೆ ಕಟ್ಕೋಬೇಕಾಗ್ತದೆ, ಅದನ್ನು ದಾಟ್ಕೊಂಡು ಮುಂದಕ್ಕೆ ಹೋಗ್ಬೇಕು, ಆವಾಗಲೇ ನಾವು ಅಂದ್ಕೊಂಡು ಗುರಿನ ಸೇರ್ತೀವಿ, ಸಾಧನೆನೂ ಮಾಡ್ತೀವಿ ಅಂತ ನಮ್ಮ ಮೇಡಮು ಯಾವಾಗಲೂ ಹೇಳ್ತಿರ್ತಾರೆ
ಅಂತ ವಿದ್ಯೆ ಹೇಳ್ತಾಳೆ. ಇದಕ್ಕೆ ನೀನು ನನಗೆ ಇಷ್ಟ ಆಗಿರೋದು. ಹೌದು, ನಿನ್ನ ಗಂಡ ಏನು ಕೆಲಸ ಮಾಡ್ತಿರೋದು ಅಂತಾಳೆ ವಿದ್ಯಾ ಫ್ರೆಂಡು. ಅವ್ರ ಬಗ್ಗೆ ಕೇಳಬೇಡ, ಈ ಟಾಪಿಕ್ನ ಇಲ್ಲಿಗೆ ಬಿಟ್ಬಿಡು ಅಂತಾಳೆ ವಿದ್ಯಾ. ನಿನಗಿಷ್ಟ ಇಲ್ಲ ಅಂತ ನಂಗೆ ಗೊತ್ತಿರಲಿಲ್ಲ, ನನ್ನ ಮಾತಿನಿಂದ ಬೇಸರ ಆಗಿದ್ರೆ ಸಾರಿ ಅಂತ ಕೇಳ್ತಾಳೆ ವಿದ್ಯಾ ಫ್ರೆಂಡು. ಇದಕ್ಕೆಲ್ಲ ನೀನು ಯಾಕೆ ಸಾರಿ ಕೇಳ್ತಾ ಇದೀಯಾ, ಆದರೆ ಇನ್ನೊಂದ್ಕಿತ ಈ ವಿಷಯದ ಬಗ್ಗೆ ಕೇಳಬೇಡ ಅಂತ ಹೇಳ್ತಾಳೆ ವಿದ್ಯಾ. ಆಯ್ತಮ್ಮ, ಇನ್ನು ಆ ವಿಚಾರದ ಬಗ್ಗೆ ನಾನು ಮಾತಾಡೋಕ್ಕಿಲ್ಲ, ನೀನೀಗ ಊಟ ಮಾಡು ಅಂತಾಳೆ ವಿದ್ಯಾ ಫ್ರೆಂಡು. ಹಾಯ್ ವಿದ್ಯಾ, ನಾನು ಯಾರು ಗೊತ್ತಾಗ್ಲಿಲ್ವೇ ಅಂತ ಬಂದು ಕೂತ್ಕೊತಾನೆ ಕ್ಯಾಂಟೀನ್ನವನು. ನೀನು ಮಡೇನಳ್ಳಿ ಸತೀಶ ತಾನೇ ಅಂತ ವಿದ್ಯೆ ಕೇಳ್ತಾಳೆ. ಸದ್ಯ ಇನ್ನೂ ಮರ್ತಿಲ್ವಲ್ಲ ಅಂತ ಸತೀಶ ಹೇಳ್ತಾನೆ. ನಿನ್ನ ಹೆಂಗಪ್ಪ ಮರೆಯೋಕ್ಕಾಗ್ತದೆ, ಸ್ಕೂಲಲ್ಲಿ ಇರಬೇಕಾದ್ರೆ ನೀನು ಮಾಡ್ತಿದ್ದ ತುಂಟಾಟಗಳು ಎಲ್ಲ ಕಣ್ಣಿಗೆ ಹಂಗೆ ಕಟ್ದಂಗದೆ. ಅದು ಸರಿ, ನೀನು ಹೆಂಗಿದ್ಯಾ ಅಂತಾಳೆ ವಿದ್ಯಾ. ಅದ್ಯಾವ್ರ ದಯೆಯಿಂದ ಏನೋ ಈ ಮಟ್ಟಕ್ಕಿದ್ದೀನಿ ನೋಡವ್ವ. ಹೌದು, ನೀನು ಹೆಂಗಿದ್ಯಾ ಅಂತ ಕೇಳ್ತಾನೆ ಸತೀಶ. ನಾನು ಸಂದಾಗಿದ್ದೀನಿ ಕಣೋ ಅಂತ ವಿದ್ಯೆ ಹೇಳ್ತಾಳೆ. ಹೌದು, ನೀನು ಇಲ್ಲೇನು ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾನೆ ಸತೀಶ. ಅದು ನಾವಿದೇ ಮೆಡಿಕಲ್ ಕಾಲೇಜಲ್ಲಿ ಓದ್ತಿರೋದು ಅಂತ ವಿದ್ಯಾ ಫ್ರೆಂಡ್ ಹೇಳ್ತಾಳೆ. ಓ ಸೂಪರ್ ವಿದ್ಯಾ, ಅಂತೂ ಇಂತೂ ಸ್ಕೂಲಲ್ಲಿ ಹೇಳ್ದಂಗೆ ಡಾಕ್ಟ್ರ್ ಆಗಕ್ಕೆ ಇಲ್ಲಿಗೆ ಬಂದಿದ್ಯಾ ನೋಡು ಅಂತ ಸತೀಶ ಹೇಳ್ತಾನೆ. ಹೌದು ಕಣೋ, ಅದು ಸರಿ, ನೀನುವೇ MBBSಗೆ ಅಡ್ಮಿಷನ್ ಮಾಡಿದ್ದೀಯೇ ಅಂತ ಕೇಳ್ತಾಳೆ ವಿದ್ಯಾ. ನಾನಿಲ್ಲಿ ಓದ್ತಾ ಇಲ್ಲ, ಆದರೆ ಓದಕ್ಕೆ ಬಂದಿರೋ ನಿಮ್ಮೆಲ್ರಿಗೂ ಎನರ್ಜಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿರ್ತಾನೆ ಸತೀಶ. ಅಲ್ಲೇ ಪಕ್ಕದಲ್ಲಿ ಕುತ್ಕೊಂಡು ಕಾಫಿ ಕುಡ್ಕೊಂಡು ಒಬ್ಳು ವಿದ್ಯೆ ಯಾರ್ಯಾರ ಹತ್ರ ಮಾತಾಡ್ತಾಳೆ ಅಂತ ವಿಡಿಯೋ ಮಾಡ್ಕೊತಿರ್ತಾಳೆ. ಅರ್ಥ ಆಗ್ಲಿಲ್ವೇ, ಈ ಕ್ಯಾಂಟೀನ್ ನಡೆಸ್ತೀವಿ ನೋಡಿ, ನೀವು ನೆಕ್ಸ್ಟ್ ಕ್ಲಾಸ್ಗೆ ಹೋಗೋದಕ್ಕೆ ಎನರ್ಜಿ ಕೊಡ್ತಾ ಇದ್ದೀನಿ ಅಂತ ಸತೀಶ ಹೇಳ್ತಿರ್ತಾನೆ. ಅಂದಾಗೆ ಇವಳು ನನ್ನ ಫ್ರೆಂಡು ಜೆನಿಫರ್ ಅಂತ. ಇವಳು ಸಬ್ನಳ್ಳಿ ಒಳ್ಳೆ ಕಣೋ ಜೆನ್ನಿ, ಇವನು ನನ್ನ ಫ್ರೆಂಡು ಸತೀಶ ಅಂತ. 5ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ನನ್ನ ಜೊತೆನೇ ಓದಿದ್ದು ಅಂತ ವಿದ್ಯೆ ಹೇಳ್ತಿರ್ತಾಳೆ. ಆಯ್ ಸತೀಶ್ ಅವರೇ ಅಂತ ಜೆನಿಫರ್ ಹೇಳ್ತಿರ್ತಾಳೆ. ಅಂದಂಗೆ ನಿಮ್ಗೆ ಇನ್ನೇನಾದರೂ ಬೇಕೇ ಅಂತ ಕೇಳ್ತಾನೆ ಸತೀಶ. ಬಿಲ್ ಕೇಳಿದೆ, ಏನು ಕೊಟ್ಟರು ತಗೊತೀನಿ ಅಂತಾಳೆ ಜೆನಿಫರು. ಅಯ್ಯ, ಅಪರೂಪಕ್ಕೆ ಫ್ರೆಂಡ್ ಸಿಕ್ಕಿದ ಮೇಲೆ ಬಿಲ್ ತಗೊಳಕ್ಕಾಗ್ತೈತೆ. ಇವತ್ತು ನೀವಿಬ್ರು ಏನು ತಿಂದರೂ ಫ್ರೀ. ಹಂಗೆ ನೀವು ಡಾಕ್ಟ್ರ್ ಆದಮೇಲೆ ನಾನು ನಿಮ್ಮ ಹಾಸ್ಪಿಟ್ಲಿಗೆ ಬಂದರೆ ನನಗೆ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಸತೀಶ ಹೇಳ್ತಿರ್ತಾನೆ. ಶಾನೆ ಮಾತಾಡೋದು ಕಳ್ತ್ಬಿಟ್ಟಿದ್ಯಾ ಕಣ್ಲ ಅಂತ ವಿದ್ಯೆ ಹೇಳ್ತಾಳೆ. ಅದೇ ನಮ್ಮ ಮನುಷ್ಯರು ಬಂಡವಾಳ, ಫ್ರೀಯಾಗಿ ಹಂಚಕ್ಕಾಗೋದು ಮನುಷ್ಯರು ನಗು ಒಂದೇಯ. ವಿದ್ಯಾ, ಇದು ನಮ್ಮ ಬಿಸ್ನೆಸ್ ಟೈಮು. ಹೆಂಗೂ ಇದೇ ಕಾಲೇಜಿಗೆ ಸೇರಿಕೊಂಡಿದ್ಯಲ್ಲ, ಮಾತಾಡೋಣ ಬಿಡು. ಆಮೇಲೆ ನಮ್ಮ ಕಾಲೇಜ್ ಸೇರ್ಕೊಂಡಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಈ ನಮ್ಮ ಕ್ಯಾಂಟೀನ್ಗೆ ಬಂದಿದ್ದಕ್ಕೆ ವೆಲ್ಕಮ್ ಅಂತಾನೆ ಸತೀಶ. ಕೈ ಎಂಜಿಲಾಗಿದೆ ಕಣೋ ಅಂತಾಳೆ ವಿದ್ಯಾ. ಪರವಾಗಿಲ್ಲ, ಕೈ ಕೊಡೆ ಅಂತಾನೆ ಸತೀಶ. ಎಡಗೈ ಕೊಟ್ಟು ಶೇಕ್ ಹ್ಯಾಂಡ್ ಮಾಡ್ತಾಳೆ ವಿದ್ಯಾ. ಅಲ್ಲಿಂದ ಸತೀಶ ಹೊರಟೋಗ್ತಾನೆ. ಒಳ್ಳೆ ಹುಡುಗ, ಇವನು ಒಳ್ಳೆ ಮಾತುಗಳೇ ಎಲ್ರಿಗೂ ಇಷ್ಟ ಆಗ್ತದೆ ಅಂತ ಹೇಳ್ತಾ ವಿದ್ಯಾ ಊಟ ಮಾಡ್ತಿರ್ತಾಳೆ. ಇತ್ತ ಸತೀಶ ಏನೋ ಆಗಿದೆ ಅಂತ ಆಡ್ಕೊಂಡು ಬರ್ತಾ ಇರ್ತಾನೆ. ಅಲ್ಲಿಗೆ ಅವ್ನ ಫ್ರೆಂಡ್ಸ್ ಬಂದು, ಸತೀಶ ಏನ್ಲ ಫುಲ್ ಖುಷಿಯಾಗಿ ಎಲ್ಲ ಹಾಡೆಲ್ಲ ಹೇಳ್ತಾ ಇದ್ದೀಯಾ ಅಂತ ಕೇಳ್ತಾನೆ. ಹಂಗೇನಿಲ್ಲ ಕಣ್ಲ ಅಂತ ಸತೀಶ ಹೇಳ್ತಾನೆ. ನೀನು ಇಷ್ಟೊಂದು ನಾಚ್ಕೊತಾ ಇದೀಯ ಅಂದರೆ ಇಟ್ಟವಾಗ್ಲೂ ಏನೋ ವಿಷಯ ಅದೇನಂತ ಹೇಳ ಅಂತ ಸತೀಶನ ಫ್ರೆಂಡು ಕೇಳ್ತಾನೆ. ಅದು ನಾನು 5ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಓದ್ತಿದ್ದು ನನ್ನ ಫ್ರೆಂಡು ವಿದ್ಯಾ ಅಂತ ಇದೇ ಕಾಲೇಜ್ ಸೇರ್ಕೊಂಡವಳೆ ಅಂತ ಸತೀಶ ಹೇಳ್ತಾನೆ. ನಮ್ಮ ಕಾಲೇಜವರು ಎಷ್ಟೊಂದು ಜನ ಹುಡುಗಿರವ್ರೆ, ಅವ್ರನ್ನೆಲ್ಲ ನೋಡಿದ್ರೆ ನಗೋಕೆ ಇಲ್ಲ ಅಂತ ಸತೀಶ್ ಫ್ರೆಂಡ್ ಹೇಳ್ತಿರ್ತಾನೆ. ಆದರೆ ಇವಳು ಒಂಥರ ಸ್ಪೆಷಲು ಕಣ್ಲ ಅಂತ ಸತೀಶ್ ಹೇಳ್ತಾನೆ. ಸ್ಪೆಷಲ್ಲು ಅಂದರೆ ಅಂತ ಸತೀಶನ್ ಫ್ರೆಂಡ್ ಕೇಳ್ತಾನೆ. ಸ್ಪೆಷಲ್ಲು ಅಂದರೆ ಫಸ್ಟ್ ಲವ್ ಕ್ರಶು ಅಂತಾರಲ್ಲ ಆ ಥರ, ಇವಳಂದ್ರೆ ತಾನೇ ಇಷ್ಟ ಕಣ್ಲ ಅಂತ ಸತೀಶ ಹೇಳ್ತಿರ್ತಾನೆ. ಏನು ಮಗ, ಲಡ್ಡು ಬಂದು ಬೈಕ್ ಬಿತ್ತ ಅಂತ ಕೇಳ್ತಾನೆ ಸತೀಶನ್ ಫ್ರೆಂಡು. ಅಷ್ಟೆಲ್ಲ ಸೀನ್ ಇಲ್ಲ ಕಣ್ಲ, ಅವಳು PC ಓದ್ತಿದ್ದಂಗೆ ಅವಳಿಗೆ ಮದುವೆ ಆಗೋಯ್ತು. ನಾನು ನನ್ನ ಪ್ರೀತಿ ಹೇಳ್ಕೊಳ ಅನ್ನಷ್ಟರಲ್ಲಿ ಅವಳು ಇನ್ನೊಬ್ರಿಗೆ ಎಂಡ್ರಾಗಿದ್ಲು ನೋಡು ಅಂತ ಸತೀಶ ಹೇಳ್ತಿರ್ತಾನೆ. ನೋಡೋ ಮಗ, ಯಾರಿಗೆ ಅಂತ ಮೊದಲೇ ದೇವರು ಡಿಸೈಡ್ ಮಾಡಿರ್ತಾನೆ ಅಂತ ಸತೀಶನ್ ಫ್ರೆಂಡ್ ಹೇಳ್ತಿರ್ತಾನೆ. ಅದು ಅವಳಿಗೆ ಮತ್ತು ಅವಳ ಗಂಡನಿಗೆ ಜಗಳ ಆಗಿ ಈಗ ಗಂಡನ ಮನೆ ಬಿಟ್ಟು ಅಪ್ಪನ ಮನೆ ಸೇರ್ಕೊಂಡವಳೆ ಅಂತ ಊರವರೆಲ್ಲ ಮಾತಾಡ್ಕೊಂತಿದ್ರು ಅಂತ ಸತೀಶ ಹೇಳ್ತಿರ್ತಾನೆ. ಆ ದೇವರು ಇನ್ನೊಂದು ರೀತಿ ಚಾನ್ಸ್ ಕೊಟ್ಟಂಗೆ ಅವಳ ಗಂಡನ್ನ ಬಿಟ್ಟು ನಿನ್ನ ಮುಂದೆ ಕರ್ಕೊಬಂದು ನಿಲ್ಸಿದ್ದಂಗೆ ಮಾಡಿದ್ದಾನೆ ಅಂತ ಹೇಳ್ತಾನೆ ಸತೀಶನ್ ಫ್ರೆಂಡು. ಸುಮ್ಮನಿರ್ಲ, ನನಗೆ ಅಂಥ ಯೋಚನೆ ಎಲ್ಲ ಇಲ್ಲ. ಅವಳಿಗೆ ಒಬ್ಬ ಫ್ರೆಂಡ್ ಆಗಿರಬೇಕು, ಒಳ್ಳೆ ಫ್ರೆಂಡ್ ಆಗಿರಬೇಕು ಅಂದ್ಕೊಂಡಿದ್ದೀನಿ ಆಟೇಯ ಅಂತಾನೆ ಸತೀಶ. ಇದನ್ನು ನಾವು ನಂಬೇಕಾ ಅಂತಾನೆ ಸತೀಶನ್ ಫ್ರೆಂಡು. ನಂಬಲೇಬೇಕು ಕಣಂತೆ, ಸುಮ್ಮನೆ ಏನೇನೋ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡ, ಒಳಗಡೆ ಏನಾದರೂ ಕೆಲಸ ಇದ್ದರೆ ನೋಡ್ಲಾ ಅಂತಾನೆ ಸತೀಶ. ಸತೀಶನ್ ಫ್ರೆಂಡು ಇಬ್ರೂ ಒಳಗಡೆ ಹೊರಟೋಗ್ತಾರೆ. ಇವ್ರು ಮಾತಾಡಿದ್ದನ್ನೆಲ್ಲ ರೆಕಾರ್ಡ್ ಮಾಡ್ಕೊತಿರ್ತಾಳೆ ಸಾವಿತ್ರಿ ಸೆಟ್ ಮಾಡಿರೋಳು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವಿಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.